welcome back to our channel Life in YouTube. The secret ingredient is always love. ನಾವು ಯಾವಾಗಲೂ ಹೇಳೋ ಥರನೇ ಪ್ರೀತಿಯಿಂದ ಏನೇ ಕುಕ್ ಮಾಡಿದ್ರು ಯಮಿ ಆಗಿ ಬರುತ್ತೆ. ಸೊ ನಿಮಗೋಸ್ಕರ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಡಿಫ್ರೆಂಟ್ ಚುರುಮುರಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೋಸ್ಕರ ನಾವೆಲ್ಲ ಬೇರೆ ಚಾನೆಲ್ ರಿಸರ್ಚ್ ಮಾಡಿ ಈ 4 ಫ್ಲೇವರ್ಸ್ನ ನಿಮಗೋಸ್ಕರ ಇವತ್ತು ನಮ್ಮ ವಿಡಿಯೋ ತೋರಿಸ್ತೀವಿ. ಸೊ ಫಸ್ಟ್ ಚುರುಮುರಿಗೆ ಎಲ್ಲ ವಿಷಯಗಳು ಬೇಕಲ್ಲ, ಎಲ್ಲ ವಿಷಯಗಳನ್ನೂ ಎತ್ತಿಕ್ಬಿಟ್ವಿ. ಈ 4 ಫ್ಲೇವರ್ಗೂ ಒಂದೇ ಸತಿ ಎಲ್ಲ ಟಕ ಅಂತ ಎತ್ತಿಕ್ಬಿಟ್ಟು ಫಸ್ಟ್ ಚುರುಮುರಿ ಸ್ಟೈಲ್ಗೆ ಹೋಗೋಣ. ಚುರುಮುರಿ ಬಂದು ಇದು ಸ್ಪೈಸಿ ಮತ್ತು ಕ್ರಿಸ್ಪಿಯಾಗಿರುತ್ತೆ. ಸೊ ಇದು ಫಸ್ಟ್ ಚುರುಮುರಿ, ಇದು ಹೆಸರು ಬಂದು ಸ್ಪೈಸಿ ಆ್ಯಂಡ್ ಕ್ರಿಸ್ಪಿ ಚುರುಮುರಿ. ಸೊ ಈ ಸ್ಪೈಸಿ ಆ್ಯಂಡ್ ಕ್ರಿಸ್ಪಿ ಚುರುಮುರಿ ಮಾಡೋಕ್ಕೆ ಫಸ್ಟು 2 ಕಪ್ ಚುರುಮುರಿ ತೊಗೊಂಡು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 2 ನಿಮಿಷ ತನಕ. 2 ನಿಮಿಷ ಫ್ರೈ ಮಾಡಿದ್ರೆ ಇದು ಸ್ವಲ್ಪ ಕ್ರಿಸ್ಪಿ, ಆಲ್ರೆಡಿ ಕ್ರಿಸ್ಪಿಯಾಗೇ ಇರುತ್ತೆ, ಬಟ್ ಇನ್ನೂ ಕ್ರಿಸ್ಪಿಯಾಗಿ ಹಾಕೋಕ್ಕೆ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆ ಕಲರ್ ಚೇಂಜ್ ಆಗದೆ ಇರೋ ಅಷ್ಟು ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ತಕ್ಷಣ ಇನ್ನೊಂದು ಬೌಲ್ ಹಾಕ್ಕೊಳ್ಳಿ, ಸ್ವಲ್ಪ ದೊಡ್ಡ ಬೌಲಲ್ಲಿ ಹಾಕ್ಕೊಳ್ಳಿ. ನೀವು ತಿನ್ನೋ ಬೌಲ್ ಬಿಟ್ಟು ಸ್ವಲ್ಪ ದೊಡ್ಡ ಬೌಲು ಒಂದು ಪಾತ್ರೆ ತೊಗೊಂಡು ಹಾಕ್ಕೊಳ್ಳಿ. ಸೊ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ, ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಆ ಕುಕ್ಕಿಂಗ್ ಆಯಿಲ್ ನೀವು ಯೂಸ್ ಮಾಡ್ಕೊಬೋದು. ಅದಾದಮೇಲೆ ಅದಕ್ಕೆ ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಪುಡಿ, ಅಂದರೆ ಖಾರದ ಪುಡಿ. ಅದಾದಮೇಲೆ ಸಾಲ್ಟ್ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಸಾಲ್ಟ್ ಹಾಕುವಾಗ ಸ್ವಲ್ಪ ಗಮನ ಇರಲಿ. ಅದಾದಮೇಲೆ ಕಡಲೆಕಾಯಿ. ಸೊ ಸಾಲ್ಟ್ ಯಾಕೆ ಗಮನ ಇರಲಿ ಅಂತ ಹೇಳ್ತಿದ್ದೀನಿ ಅಂದರೆ, ಸಮ್ಟೈಮ್ಸ್ ಒಂದೊಂದು ಚುರುಮುರಿಯಲ್ಲಿ ಸಾಲ್ಟ್ ಇರುತ್ತೆ. ಸೊ ಅದಾದಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಇದೆಲ್ಲ ಹಾಕಿದ ತಕ್ಷಣ ಮಿಕ್ಸ್ ಮಾಡಿ ನಾವೇನು ಮಾಡಬೇಕು ಅಂದರೆ ಆನಿಯನ್ನು, ಟೊಮ್ಯಾಟೊ, ಕ್ಯಾರೆಟು ಇದೆಲ್ಲ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದು ಹೆಚ್ಚು ಕಮ್ಮಿನೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ಅದಾದಮೇಲೆ ಕೊರಿಯಾಂಡರು ಅಂದರೆ ಕೊತ್ತಂಬರಿ ಇರುತ್ತಲ್ಲ ಅದು ಹಾಕ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ಲೆಮನ್ ಜ್ಯೂಸು ಹಾಕ್ಕೋಬೇಕು. ಲೆಮನ್ ಜ್ಯೂಸ್ ಏನು ಮಾಡ್ತೀರಾ ಅಂದರೆ ಫುಲ್ ಲೆಮನಲ್ಲಿ ಒಂದು ಅರ್ಧ ಮಾಡಿ ಮತ್ತೆ ಅರ್ಧ ಅಂದರೆ 1/4 ಲೆಮನ್ ಮಾತ್ರ ಜ್ಯೂಸ್ ಮಾಡಿ ಹಾಕ್ಕೊಳ್ಳಿ. ಇಲ್ಲಾಂದರೆ 2 ಟೇಬಲ್ ಸ್ಪೂನ್ ಅನ್ನೋ ಲೆಕ್ಕಕ್ಕೆ ಹಾಕ್ಕೋಬೇಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡೋಕ್ಕೆ ಮುಂಚೆ ಸೇವ್ ಹಾಕಬೇಡಿ, ಬಿಕಾಸ್ ಅದು ಕ್ರಿಸ್ಪಿಯಾಗಿರಲ್ಲ. ಇದೆಲ್ಲ ಮಿಕ್ಸ್ ಕರೆಕ್ಟಾಗಿ ಆದಮೇಲೆ ಸೇವ್ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಬೌಲಿಗೆ ಸರ್ವ್ ಮಾಡಿದ್ರೆ ನಮ್ಮ ಫಸ್ಟ್ ಸ್ಪೈಸಿ ಆ್ಯಂಡ್ ಕ್ರಿಸ್ಪಿ ಚುರುಮುರಿ ರೆಡಿ. ಸೊ ನಾನು ಜಾಸ್ತಿ ಮಿಕ್ಸ್ ಮಾಡ್ತಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇವಾಗ ನಾನು ಮಿಕ್ಸ್ ಮಾಡಿದ ತಕ್ಷಣ ಬೌಲ್ಗೆ ಹಾಕಿ ಅದನ್ನ ಸರ್ವ್ ಮಾಡುತ್ತೀನಿ ನಿಮಗೋಸ್ಕರ. ಆ್ಯಂಡ್ ನಾವು ತಿಂತೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಅಂದರೆ ನಿಮ್ಮ ನೆಪದಲ್ಲಿ ನಾವು ಇದೆಲ್ಲ ಮಾಡಿ ಡಿಫ್ರೆಂಟ್ ರೆಸಿಪಿ ಎಲ್ಲ ಮಾಡಿ ತಿಂತಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ಚಾನಲಲ್ಲಿ ಟ್ರೈ ಮಾಡ್ತಿದ್ದೀವಿ. ಅದು ಹೆಂಗೆ ಬರುತ್ತೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಸಮ್ಟೈಮ್ಸ್ ಫ್ಲಾಪ್ ಆಗೋಕ್ಕೂ ಚಾನ್ಸ್ ಇದೆ. ಸೊ ಆದರೂ ನಿಮಗೋಸ್ಕರ ಟ್ರೈ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ. ಇದು ಬೇಲ್ ಪುರಿ. ಈ ಬೇಲ್ ಪುರಿಗೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ 2 ಕಪ್ ಅಂದರೆ ಪೂರಿ ಇರುತ್ತಲ್ಲ ಅದು ಹಾಕಿಬಿಟ್ಟು ಅರ್ಧ ಆನಿಯನ್, ಕಟ್ ಮಾಡಿರೋ ಅರ್ಧ ಆನಿಯನ್ ಹಾಕ್ಕೊಳ್ಳಿ. ಮತ್ತು ಅರ್ಧ ಆಲೂಗಡ್ಡೆ, ಅಂದರೆ ಒಂದು ಆಲೂಗಡ್ಡೆಯಲ್ಲಿ ಅರ್ಧ ಬೇಯಿಸಿ ಕಟ್ ಮಾಡಿ ಹಾಕ್ಕೋಬೇಕು. ಇದು ಬೆಂದಿರೋದು ಆಲೂಗಡ್ಡೆ, ಡೈರೆಕ್ಟಾಗಲ್ಲ. ಅದಾದಮೇಲೆ ಚಕ್ಲಿ ಹಾಕ್ಕೊತಿದ್ದೀವಿ, ಕೋಡ್ಬೇಳೆ ಹಾಕ್ಕೊತಿದ್ದೀವಿ. ಈ ನಿಪ್ಪಟ್ಟು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ನಮಗೆ ನಿಪ್ಪಟ್ಟು ಸಿಕ್ಕಿಲ್ಲ ಅಂದರೆ ಚಕ್ಲಿ ಕೋಡ್ಬೇಳೆ ಹಾಕ್ಕೊತಿದ್ದೀವಿ. ನಿಪ್ಪಟ್ಟು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಈ ಬೇಲ್ಪುರಿಯಲ್ಲೆಲ್ಲ. ಯೂಶಲಿ ಬೇಲ್ಪುರಿಯಲ್ಲಿ ನಿಪ್ಪಟ್ಟು ಹಾಕ್ಕೊತಾರೆ. ಸೊ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ತುಂಬ ಚಿಕ್ಕದಾಗಿ ಅಲ್ಲದೆ ತುಂಬ ದೊಡ್ಡದಾಗಲ್ಲದೆ ಸ್ವಲ್ಪ ಹೊಡೆದಾಕೊಂಡು ಹಾಕ್ಕೊಂಡ್ವಿ. ಅದಾದಮೇಲೆ ಕಡಲೆಕಾಯಿ, ಇದು ಹುರಿದಿರೋ ಕಡಲೆಕಾಯಿ. ನೀವು ಹುರಿದಿಲ್ಲದೆ ಇರೋದು ನಿಮ್ಗೆ ಇಷ್ಟ ಅಂದರೆ ಅದು ಹಾಕ್ಕೋಬೋದು, ಬಟ್ ಇದು ಹುರಿದಿರೋ ಕಡಲೆಕಾಯಿ, ಮನೇಲೇ ಅಂಗಡಿಯಿಂದ ಮನೇಲೇ ಹುರಿದಿರೋ ಕಡಲೆಕಾಯಿ. ಇದೊಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ವಿ. ಅದಾದಮೇಲೆ ಟೊಮ್ಯಾಟೊ ಒಂದು 2 ಟೇಬಲ್ ಸ್ಪೂನ್. ಅದಾದಮೇಲೆ ಚಾಟ್
ಚಾಟ್ ಮಸಾಲ ಅರ್ಧ ಟೀ ಸ್ಪೂನ್ ಅಷ್ಟೇ. ಅದರಲ್ಲೂ ಸಾಲ್ಟ್ ಇರುತ್ತೆ. ನಮ್ಗೆ ಸಾಲ್ಟ್ ಹಾಕುವಾಗ ಈ ಎಲ್ಲ ವಸ್ತುಗಳಲ್ಲೂ ಸಾಲ್ಟ್ ಹಾಕುವಾಗ ಗಮನದಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಇಲ್ಲಾಂದರೆ ಟೇಸ್ಟ್ ಮಾಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಅದಾದಮೇಲೆ ಚಿಲ್ಲಿ ಪೌಡರ್ ಒಂದು 1/4 ಟೀ ಸ್ಪೂನ್ ಚಿಲ್ಲಿ ಪೌಡರು. ಅದಾದಮೇಲೆ ಹುಣಸೆಹಣ್ಣು ರಸ ಸ್ವಲ್ಪ ತಿಕ್ಕಾಗಿರಲಿ, ಅದೊಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅದಾದಮೇಲೆ ಆ್ಯಕ್ಚುಲಿ ಇದು ಟ್ಯಾಮರಿನ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಹಾಕೋಬೇಕು. ನಮ್ಮ ಹತ್ರ ಎರಡೂ ಇರಲಿಲ್ಲ, ಎರಡು ಮಾಡೋಕ್ಕೂ ಗೊತ್ತಿರಲಿಲ್ಲ. ಅದೇನಾದ್ರು ಗೊತ್ತಾದರೆ ಖಂಡಿತ ನಾವು ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಾಡ್ತೀವಿ. ಅದರ ಬದಲು ಟ್ಯಾಮರಿನ್ ರಸನು ಮತ್ತು ಚಿಲ್ಲಿ ಸಾಸು ಹಾಕ್ಕೊಂಡ್ವಿ, ಗ್ರೀನ್ ಚಿಲ್ಲಿ ಸಾಸ್. ಆ ರೇಷನ್ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಒಂದು ಬಾಕ್ಸಲ್ಲಿ ಕೊಡ್ತೀನಿ ನಿಮಗೆ. ಅದಾದಮೇಲೆ ಲೆಮನ್ ಜ್ಯೂಸ್ 1 ಟೀ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್. ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ 2 ಟೀ ಸ್ಪೂನ್ ಸೇವ್. ಇದು ಜಾಸ್ತಿನೂ ಹಾಕೋಬೋದು, ಇದು ಹಿಂಗೆ ಲೆಕ್ಕ ಅಲ್ಲ, ನಿಮ್ಗೆ ಯಾವ್ದೆಷ್ಟು ಇಷ್ಟನೋ ಅದನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕೊಳ್ಳಿ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಕಪ್ಪಿಗೆ ಹಾಕೊಂಡು ತಿಂದರೆ ಮಸ್ತಾಗಿರುತ್ತೆ ಬೇಲ್ಪುರಿ. ಹೇಳ್ತಾನೆ ನನ್ನ ಮೌತ್ ಹೆಂಗೆ ವಾಟರ್ ಆಗ್ತಿದೆ ಗೊತ್ತಾ ಅದು ನೋಡ್ತಾ. ಸೀರಿಯಸ್ಲಿ ರೀ, ಈವ್ನಿಂಗ್ಗೆ ಇದೆಲ್ಲ ಮಸ್ಟ್ ಟ್ರೈ ಚಾಟು. ಮನೇಲೇ ಮಾಡ್ಬೋದು. ಈ ಕೋವಿಡ್ ಸಿಚುವೇಶನಲ್ಲಿ ಆ್ಯಕ್ಚುಲಿ ಜಾಸ್ತಿ ಯಾರೂ ಆಚೆ ಹೋಗಲ್ಲ, ಸ್ಟ್ರೀಟ್ ಸ್ಟೈಲಲ್ಲಿ ತಿನ್ನಲ್ಲ. ಇವಾಗ ಬೇರೆ ಏನೇನೋ ರೂಲ್ಸ್ ಬಂದುಬಿಟ್ಟಿದೆ, ಮಾಸ್ಕ್ ಹಾಕಿಲ್ಲ ಅಂದರೆ ಅಷ್ಟು ಕಟ್ಟಬೇಕು, ಇಷ್ಟು ಕಟ್ಟಬೇಕು. ಸೊ ಇದೆಲ್ಲ ಅಪ್ಡೇಟೆಡ್ ವರ್ಷನು. ಯಾವಾಗ ನೀವು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಇದೆಲ್ಲನೂ ನೀವು ಮನೇಲಿ ಆರಾಮಾಗಿ ಕೂತ್ಕೊಂಡು ಒಂದು 5-10 ನಿಮಿಷದಲ್ಲಿ ಆರಾಮಾಗಿ ರೆಡಿ ಮಾಡ್ಬೋದು. ಈ ಆನಿಯನ್ನು ಟೊಮ್ಯಾಟೊ ಕಟ್ ಮಾಡೋ ಟೈಮ್ ಮಾತ್ರ ರೆಡಿ. ನಾನು ಸೇವ್ ಹಾಕೋದು ಮರ್ತುಬಿಟ್ಟೆ ಅಂತ ಮತ್ತೆ ಬೌಲ್ಗೆ ಹಾಕಿ ಅದನ್ನು ಹಾಕ್ತಿದ್ದೀನಿ. ಸೊ ಅದನ್ನು ಟ್ರೈ ಮಾಡ್ಕೋಬೋದು. ಸೂಪರ್ ಯಮ್ಮಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಬೇಕು. ಸೊ ನೆಕ್ಸ್ಟ್ ಬಂದು ಜಲ್ಮುರಿ ಸ್ಟ್ರೀಟ್ ಸ್ಟೈಲ್. ಸೊ ನಾರ್ಮಲಾಗಿ ನಾವು ಬೇಲ್ಪುರಿ ನೋಡಾಯಿತು, ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ಚುರ್ಮುರಿ ನೋಡಾಯಿತು. ನೆಕ್ಸ್ಟ್ ಬಂದು ಜಲ್ಮುರಿ ಸ್ಟ್ರೀಟ್ ಸ್ಟೈಲ್ಗೆ ಡೈರೆಕ್ಟಾಗಿ 2-3 ಕಪ್ಪು ಪೂರಿ ಹಾಕ್ಕೊಂಬಿಟ್ಟು, ಚಿಲ್ಲಿ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು, ಜೀರಾ ಪೌಡರ್ ಇದೆ ಜೀರಾ ಪೌಡರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಗರಂ ಮಸಾಲ ಒಂದು 1/4 ಟೀ ಸ್ಪೂನು, ಚಾಟ್ ಮಸಾಲ ಒಂದು ಅರ್ಧ ಟೀ ಸ್ಪೂನು, ಮತ್ತು ಆಮ್ಚೂರ್ ಪೌಡರ್ ಒಂದು 1/4 ಟೀ ಸ್ಪೂನು. ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಪದೇ ಹೇಳ್ತಿದ್ದೀನಿ ಬಿಕಾಸ್ ಸಾಲ್ಟ್ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಆನಿಯನ್ನು ಮತ್ತು ನಿಮ್ಮ ಹತ್ರ ಕುಕ್ಕುಂಬರ್ ಇದ್ದರೆ ಕುಕ್ಕುಂಬರು, ಪೊಟ್ಯಾಟೊ ಒಂದು 10 ಕ್ಯೂಬ್ಸ್ ಹಾಕ್ಕೊಳ್ಳಿ. ಆಮೇಲೆ ಚಿಲ್ಲಿ ಇದೊಂದು 1 ಚಿಲ್ಲಿ. ಆ್ಯಕ್ಚುಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸಾಕ್ಟಾಗಿ ಎಷ್ಟೆಷ್ಟು ಅಂತ ಕೊಡ್ತೀನಿ. ಸೊ ಅದಾದಮೇಲೆ ಟೊಮ್ಯಾಟೊ ಹಾಕ್ಕೊತಿದ್ದೀನಿ, ಮತ್ತು ಕಡಲೆಕಾಯಿ ಹಾಕ್ಕೊತಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಟ್ಯಾಮ್ರಿನ್ ಪಲ್ಪ್, ಅಂದರೆ ಲೈಕ್ ತುಂಬ ತಿನ್ನಿರಬಾರ್ದು, ಬಟ್ ನಾನು ತಿನ್ನಾಗಿ ಮಾಡಿದ್ದೀನಿ, ನನಗೆ ಗಟ್ಟಿ ಮಾಡೋಕ್ಕೆ ಬರೋಲ್ಲ, ಅಂದರೆ ಬಂದಿಲ್ಲ ಕರೆಕ್ಟಾಗಿ. ಸೊ ತಿನ್ನಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಅಂದರೆ ಸೇವ್ ಇದೆಯಲ್ಲ ಅದನ್ನು ಹಾಕ್ಕೊಂಬಿಡಿ. ಅದಾದಮೇಲೆ ಆಯಿಲ್ 2 ಸ್ಪೂನು. ಇದೆಲ್ಲ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಜಲ್ಮುರಿ ಸ್ಟ್ರೀಟ್ ಸ್ಟೈಲ್ ಚುರ್ಮುರಿ ರೆಡಿ. ಚುರ್ಮುರಿ ಅನ್ನೋದಕ್ಕೆ ನಾನು ಚುರ್ಮುರಿ ಅಂತಿದ್ದೀನಿ. ಸೊ ಇದು ಜಲ್ಮುರಿ ಸ್ಟ್ರೀಟ್ ಸ್ಟೈಲ್. ಮಿಕ್ಸ್ ಮಾಡ್ತಿರುವಾಗ ನೋಡ್ಕೊಂಡು ಮಿಕ್ಸ್ ಮಾಡಿ. ಮೇ ಬಿ ನಿಮಗೆ ವೀಡಿಯೋಲ್ಲಿ ನಾನು ಸ್ವಲ್ಪ ಬೇಗ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ, ಇಲ್ಲ ತುಂಬ ಪ್ರೆಷರ್ ಕೊಡ್ತಿದ್ದೀನಿ ಅಂತ ಅನಿಸಿದ್ರೆ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಾನು ಲೈಟಾಗೆ ಮಾಡ್ತಿದ್ದೀನಿ. ಸೊ ಲೈಟಾಗಿ ಮಿಕ್ಸ್ ಕೊಟ್ಬಿಟ್ಟು ಅದು ಲೈಟಾಗಿ ಮಿಕ್ಸ್ ಮಾಡಿದ್ರೆ ಈ ಪೂರಿಯಲ್ಲಿ ಅಂಟ್ಕೊಳ್ಳುತ್ತೆ. ಸೊ ಫ್ಲೇವರ್ ಖಂಡಿತ ಚೆನ್ನಾಗಿ ಬರುತ್ತೆ. ಸೊ ನಾವು ಜಲ್ಮುರಿ ಸ್ಟ್ರೀಟ್ ಸ್ಟೈಲ್ ರೆಡಿ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಹೋಗ್ಬೇಕು ಅಲ್ವಾ. ಸೊ ನೆಕ್ಸ್ಟ್ ಬಂದು ಸ್ಪೈಸಿ ಚುರ್ಮುರಿ. ಸ್ಪೈಸಿ ಚುರ್ಮುರಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ನಾನು ಆ್ಯಕ್ಚುಲಿ ಲೆಕ್ಕ ಕರೆಕ್ಟಾಗಿ ಹಾಕೋದು ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇದು ನೋಡಿದ್ರೆ ಗೊತ್ತಾಗುತ್ತಲ್ಲ, ಒಂದು ಟೇಬಲ್ ಸ್ಪೂನ್
ಇದೆಲ್ಲ ಫ್ರೈ ಮಾಡೋದಕ್ಕೆ. ಸೊ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಸ್ವಲ್ಪ ಹೀಟ್ ಆಗಿದ ತಕ್ಷಣ ಒಂದು ಒಣಮೆಣಸಿನ್ಕಾಯಿ ಹಾಕಿ ಮತ್ತು ಕಡಲೆಕಾಳು ಹಾಕಿ ಮತ್ತು ಕಡಲೆಕಾಯಿಯು ಹಾಕ್ಕೋಬೇಕು 1 ಟೇಬಲ್ ಸ್ಪೂನು. ಅದಾದಮೇಲೆ ಸಾಸಿವೆ, ಹಿಂಗು ಮನೆಯಲ್ಲಿ ಗಟ್ಟಿ ಹಿಂಗಿತ್ತು, ಅಂದರೆ ಪೌಡರ್ ಹಿಂಗಿರಲಿಲ್ಲ. ಸೊ ಆ ಗಟ್ಟಿ ನಾನು ಹಾಕೊತಿದ್ದೀನಿ ನೋಡಿ, ಅಷ್ಟು ಹಾಕೊತಿದ್ದೀನಿ. ನೀವು 1 ಪಿಂಚು ಹಿಂಗು ಪೌಡರ್ ಇದ್ದಿದ್ರೆ ನೀವು 1 ಪಿಂಚ್ ಹಾಕ್ಕೋಬೇಕಷ್ಟೇ. ಸೊ ಅದನ್ನು ಸ್ವಲ್ಪ ಸಾಟೆ ಮಾಡಿ ಫ್ರೈ ಮಾಡಕ್ಕೆ ಬಿಡಿ ಒಂದು 30 ಸೆಕೆಂಡ್ಸ್. ಈ 30 ಸೆಕೆಂಡ್ ಆ್ಯಕ್ಚುಲಿ ಇದೆಲ್ಲ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕರಿ ಲೀವ್ಸ್ ಇದೆಯಲ್ಲ, ಏನದು ಅಯ್ಯೋ ಸಡನ್ನಾಗಿ ಬರ್ತಿಲ್ವಲ್ಲ ವರ್ಡು, ಕರ್ಬೇವು. ಕರ್ಬೇವು ತೆಗಿಯೋದು ಮರ್ತೋಗ್ಬಿಟ್ವಿ. ಸೊ ನಾನು ಕರ್ಬೇವು ತೊಗೊಂಬರೋ ಗ್ಯಾಪ್ನಲ್ಲಿ ಇದನ್ನು ಫ್ರೈ ಮಾಡ್ತವ್ರು ನಮ್ಮ ಚಿಕನ್ನು. ಸೊ ಅದಾದಮೇಲೆ ಈ ಕರ್ಬೇವು ಹಾಕಿದ್ಮೇಲೆ ಒಂದು 1/4 ಟೀ ಸ್ಪೂನು ಅರಿಶಿನ ಹಾಕ್ಕೋಬೇಕು. ಅರಿಶಿನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಒಂದು 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇದೆಲ್ಲ ಹಾಕಿ ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಕ್ಕೆ ಹೋಗ್ಬಿಡಿ. ಅಂದರೆ ಒಂದು 30 ಸೆಕೆಂಡ್ಸ್ ಮಾಡಿ, ಬಿಕಾಸ್ ಕಲರ್ ಹೋಗ್ಬಿಡಿದೆ. ನಿಮ್ಗೆ ರೆಡ್ಡಿಶ್ ಕಲರ್ ಬೇಕು ಅಂದರೆ ತುಂಬ ಕುಕ್ ಮಾಡೋಕ್ಕೆ ಹೋಗ್ಬಾರ್ದು, ಒಂದು 30 ಸೆಕೆಂಡ್ಸ್ ಕುಕ್ ಮಾಡಬೇಕು. ಸೊ 30 ಸೆಕೆಂಡ್ಸ್ ಕುಕ್ ಆದಮೇಲೆ ಈ ಪೂರಿ ಇಟ್ಟಿದ್ದೀವಲ್ಲ, ಇದನ್ನು ಫ್ರೈಯೋ ಏನೂ ಇಲ್ಲ, ಡೈರೆಕ್ಟ್ ಅಂಗಡಿಯಿಂದ ತಂದಿದ್ದು ಹಾಗೆ ಪೂರಿನ ಹಾಕ್ಕೊತಿದ್ದೀವಿ. ಸಾಲ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇವ್ ಪೂರಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಒಂದು 30 ಸೆಕೆಂಡ್ ಇಲ್ಲ ರೀ, ಎಷ್ಟು ಬೇಗ ಮಿಕ್ಸ್ ಮಾಡೋಕ್ಕೆ ಬರುತ್ತೋ ಎಲ್ಲ ಕಡೆ ಕೋಟ್ ಆಗೋ ತನಕ ಮಿಕ್ಸ್ ಮಾಡಿಬಿಟ್ಟು ನೀವು ಅದನ್ನು ಒಂದು ಕಪ್ಪಿಗೆ ಹಾಕಿದ್ರೆ ನಮ್ಮ ಸ್ಪೈಸಿ ಮುರ್ಮುರ ರೆಡಿ. ಆ್ಯಕ್ಚುಲಿ ನೀವು ಅನ್ಕೋಬೋದು ಏನಿದು ಎಲ್ಲದರಲ್ಲೂ ನೀವು ಆಲ್ಮೋಸ್ಟ್ ಸಿಮಿಲರ್ ವಸ್ತುಗಳೇ ತಾನೇ ಹಾಕ್ತಿದ್ದೀವಿ, ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಕೇಳ್ಬೋದು. ಬಟ್ ನೀವು ಕಲರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅದು ಬೇರೆ ಬೇರೆ ಫ್ಲೇವರ್, ಬೇರೆ ಬೇರೆ ಟೇಸ್ಟ್ ಕೊಡುತ್ತೆ ಅಂತ. ನೀವು ನಾನು ಹೇಳೋ ರೇಷಿಯೋಲ್ಲೇ ಫಾಲೋ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಟೇಸ್ಟ್ ಸಿಗುತ್ತೆ. ಓಕೆನಾ? ಸೊ ಈ 4 ಡಿಫ್ರೆಂಟ್ ಫ್ಲೇವರ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ನೋಡೋಕ್ಕೆ, ಆ್ಯಂಡ್ ನೀವು ಯಾವುದನ್ನು ಟ್ರೈ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. Bye-bye. Until we meet you in the next upcoming week.